ಸಾಯಿಬಾಬಾ ಬೊಂಬೆ ಗಾಯ್ಸ್. ಇಲ್ಲಿ ನಿತ್ಯಾನಂದ್ರು ಇಲ್ಲಿ ಏನ್ ನಿಮ್ಮೆಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಿಪ್ ನಲ್ಲಿ ನಡ್ಕೊಂತ ಲಿಫ್ಟ್ ಕೇಳ್ಕೊಂತ ಹೋಗ್ತಿದ್ದೀನಿ. ಇವತ್ತು ಡೇ ಬಂದು 22 ಆಗ್ತಿದ್ದೆ ನನಗೆ ಈ ಟ್ರಿಪ್ ನಲ್ಲಿ. ಈಗ ನಾನು ಪ್ರೆಸೆಂಟ್ ಎಲ್ಲಿದ್ದೀನಿ ಅಂದ್ರೆ ಶಿರಡಿನಲ್ಲಿ ಇದ್ದೀನಿ. ಶಿರಡಿ ಸಾಯಿಬಾಬಾದು ದರ್ಶನ ಪಡೆಯೋಣ, ನನ್ನ ಜೊತೆ ಬನ್ನಿ. ದೇವಸ್ಥಾನ ದರ್ಶನ ಪಡೆಯಕ್ಕೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಒಂದು ಮಠ ಇದೆ, ಅಲ್ಲಿ ಅನ್ನದಾನ ಆಗ್ತಿದಾರ, ಅಲ್ಲಿ ಹೋಗ್ತಿದ್ದೀನಿ. ಅಲ್ಲಿ ಹೋಗಿದ್ಮೇಲೆ ಊಟ ಮಾಡಿ ಮತ್ತೆ ದೇವಸ್ಥಾನದ ದರ್ಶನ ಪಡೆಯೋಣ, ಬನ್ನಿ. ಭಯ್ಯ ಭಗವಾನ್ का प्रसाद आगे से लेफ्ट ये लेफ्ट ये मेन हाँ उधर से लेफ्ट साइड. ओके थैंक यू भैया. ಇಲ್ಲಿ ಲೋಕಲ್ ಜನನ ಕೇಳ್ಕೊಂತ ಬರೋವಾಗನೆ ಇಲ್ಲಿ ಪ್ರಸಾದ ಏನಂತ ಒಂದು ದೊಡ್ಡದು ಒಂದು ಬೋರ್ಡ್ ಹಾಕಿದಾರೆ ನೋಡಿ. ನಾವ್ ಹಿಂಗೆ ಸ್ಟ್ರೇಟಿಗೆ ಹೋಗ್ಬೇಕು. ಇಲ್ಲಿ ಲೋಕಲ್ ಫುಡ್ ನಾವು ತಿನ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ ಆಗಿದೆ ರೀ. ಯಾವ್ದನ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಹೋಟೆಲ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗಿದೆ. ನಿನ್ನೆ ನಾನು ತಿಂದಿದ್ದು ಎಷ್ಟು, ಒಂದು ಮ್ಯಾಗಿ 180 rupees. ನಮ್ ಸೈಡ್ ಎಲ್ಲ 70 ರೂಪಾಯಿ 60 ರೂಪಾಯಿನಲ್ಲಿ ಬಂದ್ಬಿಡ್ತತೆ. ಅಷ್ಟೊಂದು ಟೇಸ್ಟ್ ಅಂದ್ರೆ ಟೇಸ್ಟ್ ಗನ ಹಂಗೆ ಸೇಮ್ ಇದೆ, ಕ್ವಾಲಿಟಿಗನ ಅದೇ. ಆದ್ರೆ ಎಷ್ಟೊಂದು ಕಾಸ್ಟ್ಲಿ ಆಗಿ ಮಾಡ್ತಿದಾರಂತ ಶಾಕ್ ಆಗ್ತಿದ್ದೀನಿ. ತಿಂದಿದ್ಮೇಲೆ ನಾನು ರೇಟ್ ನೋಡಿ ಶಾಕ್ ಆಗ್ಬಿಟ್ಟಿನಿ. ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ನೀವು ಪ್ರಸಾದ ಮಾಡಿ ಅದೇ ನಿಮಗೆ ಬಜೆಟ್ ನಲ್ಲಿ ಇರುತ್ತೆ. ಗೈಸ್ ಫೈನಲಿ ಅನ್ನದಾನ ಹತ್ರ ಬಂದ್ಬಿಟ್ಟಿವಿ. ಅಲ್ಲಿ ಮುಂದೆ ಏನೋ ಟಿಕೆಟ್ ಕೊಂಡ್ರೆ ಹಂಗ ಕಾಣ್ತಿದೆ. ಏನೇನು ಟಿಕೆಟ್ ತಗೋಬೇಕೇನು. ಗೈಸ್ ಫೈನಲಿ ನಾವು ಪ್ರಸಾದ ಜಾಗದಲ್ಲಿ ಬಂದ್ಬಿಟ್ಟಿವಿ. ಇಲ್ಲಿ ಪ್ಲೇಟ್ ಐತೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಪ್ರಸಾದ ಹಾಕ್ತಾರ. ನೋಡೋಣ ಏನೇನು ಹಾಕ್ತಾರಂತ. ಎಲ್ಲ ಬಂತು. ಇದು ನೋಡಿದ್ರೆ ಇಲ್ಲಿ ಥಾಲಿ ಟೈಪ್ ಕೊಟ್ಟಿದ್ದಾರೆ. ರೈಸ್, ಸಾಂಬಾರು, ಇಲ್ಲಿ ಒಂದು ಸಬ್ಜಿ, ಮತ್ತೆ ಪಚ್ಚಡಿ, ಒಂದು ಚಪಾತಿ, ಮತ್ತೆ ಇಲ್ಲಿ ಒಂದು ಉಪ್ಪು ಅನ್ನು ಹಾಕಿದ್ದಾರೆ. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಟೇಸ್ಟ್ ನೋಡಿದ್ರೆ ಆವರೇಜ್ ಆಗಿದೆ, ಆದ್ರೆ ಇದು ವರ್ತ್ ಅಂತ ನನಗೆ ಅನಿಸ್ತಿದೆ. ಹೊರಗಡೆಯಿಂದ ಇಲ್ಲಿ ಟೇಸ್ಟ್ ಆಗಿ ಒಳ್ಳೆ ಫುಡ್ ಸಿಗುತ್ತಲ್ಲ ಸಾಕು, ರೊಕ್ಕ ಯಾಕೆ ಖರ್ಚು ಮಾಡೋದು ಸುಮ್ಮನೆ. ಇವಾಗ ಹೊರಗಡೆ ಬರುವಾಗನೆ ಹ್ಯಾಂಡ್ ವಾಶ್ ಹತ್ರನೇ ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ದು ಒಂದು ಮ್ಯೂಸಿಯಂ ಇದೆ. ಅದು ಫ್ರೀ ಆಫ್ ಕಾಸ್ಟಾ ಇಲ್ಲ ಪೇ ಮಾಡ್ಬೇಕಾ ಅಂತ ಗೊತ್ತಾಗ್ತಿಲ್ಲ. ಬನ್ನಿ ಕೇಳೋಣ. ಮ್ಯೂಸಿಯಂ ಇದೆ, ಫ್ರೀ ಆಫ್ ಕಾಸ್ಟ್ 10 ರೂಪಾಯಿ. ಬನ್ನಿ ಒಳಗಡೆ ಹೋಗೋಣ. 10 ರೂಪಾಯಿ ಅಂತ ಮೇಲೆ ಹೋಗಿ ಪೇ ಮಾಡೋಣ. ಬಂದೀವಿ ಫಸ್ಟು ಎಂಟ್ರೆನ್ಸಿಗೆ. ಗಾಯ್ಸ್ ಈ ಜಾಗದಲ್ಲಿ ನಾನು ಸೀಕ್ರೆಟ್ ಆಗಿ ತೆಗಿತೀನಿ. ಇದಕ್ಕೋಸ್ಕರ ನೀವು ಒಂದು ಲೈಕ್ ಹಾಕ್ಲೇಬೇಕು, ಯಾಕಂದರೆ ತುಂಬ ರಿಸ್ಕ್ ಪಟ್ಟು ನಾನು ತೆಗೊತಾ ಇದ್ದೀನಿ. ಸ್ವಲ್ಪ ಸಿಕ್ಕಿನಂದರೆ ನನ್ನ ಕ್ಯಾಮ್ರಾ ತಗೊಂಡು ಎಲ್ಲ ಡಿಲೀಟ್ ಮಾಡಿಬಿಡ್ತಾರೆ. ಅರ್ಥ ಮಾಡಿ ಒಂದು ಲೈಕ್ ಹಾಕ್ಬಿಡಿ ಪ್ಲೀಸ್. ಗೈಸ್ ತುಂಬಾ ದೂರನಿಂದ ಬಂದೇನಿ. ಒಳಗಡೆ ಫೋಟೋಸ್ ವಿಡಿಯೋಸ್ ಅಲೋ ಇಲ್ಲ ಅಂದ್ರೆ ನಾನು ಏನ್ ನಿಮ್ಗೆ ತೋರಿಸ್ಲಿ ಹೇಳಿ. ಇಷ್ಟು ದೂರ ಬಂದು ವೇಸ್ಟೇ. ಅದಕ್ಕೆ ಈ ತರ ಕೆಲಸ ಮಾಡೀನಿ, ಏನ್ ಅನ್ಕೋಬೇಡಿ. ನಾನು ಒಳಗಡೆ ಎಂಟ್ರೆನ್ಸ್ ನಲ್ಲಿ ಹೋಗುವಾಗನೇ ನನಗೆ ನೆತ್ತಿಗೆ ನೋಡಿ ಈ ತರ ಕುಂಕುಮ ಹಾಕ್ತಾರ, ಎಲ್ಲರಿಗೂ ಹಾಕ್ತಾರ. ತುಂಬಾ ಚೆನ್ನಾಗಿರುತ್ತೆ. ಇದು ಕಲ್ಚರ್ ಹಂಗೆ ಮೇಂಟೈನ್ ಮಾಡ್ತಿದಾರ ಅಂತ ತುಂಬಾ ಸಂತೋಷ ಆಗ್ತಿದೆ ನನಗೆ. ಫ್ರೀ ಬಸ್ನ ಅವೈಲೇಬಲ್ ಇದೆ. ನಾನು ಇವಾಗ ದೇವಸ್ಥಾನ ಹತ್ರ ಹೋಗ್ತೀನಿ ಬಸ್ ನಲ್ಲಿ ಮೂಲಕ. ಗೈಸ್ ಫೈನಲ್ ಆಗಿ ಬಂದ್ಬಿಟ್ಟಿನಿ. ಕ್ಲಾಕ್ ರೂಪ್ ನಲ್ಲಿ ಬ್ಯಾಗ್ ಇಟ್ಟು ದರ್ಶನ ಹೋಗ್ತೀನಿ. ಮತ್ತೆ ಬಂದಿದ್ಮೇಲೆ ನಿಮ್ನ ನೋಡ್ತೀನಿ. ಫೈನಲಿ ಹೊರಗಡೆ ಬಂದ್ಬಿಟ್ಟಿನಿ. ದೇವಸ್ಥಾನ ದರ್ಶನ ಪಡೆಯಕ್ಕೆ 2 to 2.5 ಗಂಟೆ ಆಗಿದೆ. ಅದ್ಭುತವಾಗಿ ದೇವಸ್ಥಾನ ದರ್ಶನ ಆಗಿದ್ಮೇಲೆ ನಾವು ಇವಾಗ ಎಲ್ಲಿ ಹೋಗ್ತಿದೀವಿ ಅಂದ್ರೆ ಒಂದು ಮ್ಯೂಸಿಯಂ ಹೋಗ್ತಿದೀವಿ, ಸಾಯಿಬಾಬಾದು. ಅದು ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಳ್ತೀನಿ. ಇನ್ನೊಂದು ವಿಷಯ ನಿಮಗೆ ಹೇಳೋದು ಮರ್ತೋಗ್ಬಿಟ್ಟಿನಿ. ದೇವಸ್ಥಾನದಲ್ಲಿ ಸ್ಮಾಲ್ ಮ್ಯೂಸಿಯಂ ಅಂತ ಇರುತ್ತೆ ಸಾಯಿಬಾಬಾದು. ಬಾಬಾದು ಒಂದು ಬಟ್ಟೆ ಇರುತ್ತಲ್ಲ, ಬಟ್ಟೆ ಏನೇನು ಯೂಸ್ ಮಾಡಿರ್ತಾರ ಬಾಬಾ, ಅದೆಲ್ಲ ಇರುತ್ತೆ.
ಅದು ಸ್ವಲ್ಪ ಒಂದು ಚಿಕ್ಕದು ಮ್ಯೂಸಿಯಂ ಹೆಂಗ ಮಾಡಿರ್ತಾರ, ತುಂಬಾ ಚೆನ್ನಾಗಿದೆ. ಆದ್ರೆ ಇವಾಗ ನಾನು ಹೋಗ್ತಿರೋದು ಸ್ವಲ್ಪ ವಿಡಿಯೋಸ್ ಎಲ್ಲ ಅಲೋ ಮಾಡೋ ಮ್ಯೂಸಿಯಂಗೆ ನಾನು ಹೋಗ್ತಿದ್ದೀನಿ. ಯಾಕೆಂದ್ರೆ ನಾನು ಇಷ್ಟು ದೂರ ಬಂದೇನೆ, ನಿಮ್ಗೆ ಡೀಟೇಲ್ ಆಗಿ ಹೇಳಿಲ್ಲ ಅಂದ್ರೆ ಚೆನ್ನಾಗೆ ಕಾಣೋಂಗಿಲ್ಲ. ಅದಕ್ಕೆ ನಾನು ಪೂರ್ತಿಯಾಗಿ ನಾನು ಹೇಳ್ತೀನಿ. ಬನ್ನಿ ಇವಾಗ ಹೋಗೋಣ. ಇಲ್ಲಿ ನಿತ್ಯಾನಂದ್ರು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರ ಸ್ಪೀಚ್ ಎಲ್ಲ ನೀವ್ ಕೇಳಿರಾ, ಫುಲ್ ಕಾಮಿಡಿ ಆಗಿರುತ್ತೆ. ಬನ್ನಿ ಹೋಗೋಣ. ದೇವಸ್ಥಾನ ಒಳಗಡೆ ಏನ್ ಪ್ರಸಾದ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಬೂಂದಿ ಕೊಟ್ಟಿದ್ದಾರೆ ದೇವಸ್ಥಾನ ಒಳಗಡೆ. ಮತ್ತೆ ಸಿಬ್ಬಂದಿ ಯಾರು ನಡೆಸ್ತಿದಾರೆ ಅಂದ್ರೆ SSST ಶಿರಡಿ ಸಿಬ್ಬಂದಿ ನಡೆಸ್ತಿದಾರ. ಮತ್ತೆ ಈ ಕಡೆ ಕೈಯಾಗ ನೋಡ್ಕೊಂಡ್ರೆ ಒಂದು ಬೇವಿನ ಗಿಡ, ಅದು ಎಲೆ ಇದೆ ನನ್ ಕೈಯಾಗ. ಈ ಎಲೆದ ಬಗ್ಗೆ ದೊಡ್ಡ ಸ್ಟೋರಿ ಇದೆ. ಯಾರಿಗ್ ಗೊತ್ತು ಅವ್ರ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ. ನಾನು ತಿಳ್ಕೊಂತೀನಿ ಎಷ್ಟು ಜನಕ್ಕೆ ಗೊತ್ತು ಶಿರಡಿ ಸಾಯಿಬಾಬಾ ಕಾಲದಲ್ಲಿ ಬೇವಿನ ಗಿಡದು ಸ್ಟೋರಿ ಅಂತ. ಗೊತ್ತಿಲ್ಲ ಅವರಿಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಶಿರಡಿ ಸಾಯಿಬಾಬಾ ಈ ಎಲೆನ ತಿಂದಿರ್ತಾರ. ಈ ಎಲೆನ ತಿನ್ನುವಾಗ ಹಸಿಯಾಗಿ ಇರುತ್ತೆ ಈ ಕಾಲದಲ್ಲಿ. ಆದ್ರೆ ಸಾಯಿಬಾಬಾ ಕಾಲದಲ್ಲಿ ಸಾಯಿಬಾಬಾನೇ ಹೇಳಿರ್ತಾರ ಈ ಎಲೆದ ಬಗ್ಗೆ. ಶಿರಡಿ ಸಾಯಿನಾಥ್ ಮಹಾರಾಜ್ ಅವರು ಮೊದಲು ಭಿಕಾರಿಯಾಗಿದ್ರು. ನಾನು ಹೇಳೋದೆಲ್ಲ ನಿಮಗೆ ಕಷ್ಟವಾಗಿತ್ತಂದ್ರೆ ನನ್ನ ಕ್ಷಮಿಸ್ಬಿಡಿ. ಇವಾಗ ವಿಷಯ ಒಳಗಡೆ ಬರೋಣ. ಈಗ ಶಿರಡಿ ಸಾಯಿನಾಥ್ ಮಹಾರಾಜ್ ಅವರು ಒಂದು ಮರದ ಕೆಳಗಡೆ ಕುಂತು ಧ್ಯಾನ ಮಾಡ್ತಾ ಇದ್ರು. ಆ ಮರದು ಎಲೆನೇ ನನ್ನ ಕೈಯಾಗ ಈಗ ಇದೆ. ಆ ಎಲೆ ಬಂದು ಪ್ರತಿದಿನ ಒಂದು ಒಪ್ಪತ್ತಿಗೆ ಒಂದೇ ಎಲೆ ತಿಂತಾ ಇದ್ರು. ಆ ತರನೇ 3 ಎಲೆ ತಿಂದು ಒಂದು ದಿನನ ಊಟನ ಮುಗಿಸ್ಕೊಂತ ಇದ್ರು. ಅವಾಗ ಜನರು ಬಂದು ತುಂಬಾ ಜನ ಹೇಳ್ತಾರ, ಇದು ಏನು ಬೇವಿನ ಗಿಡ ಎಲೆ ತಿಂದ್ರೆ ಹಸಿಯಾಗಿರುತ್ತಲ್ಲ ಅಂತ. ಸಿಹಿನ ಗೊತ್ತಿಲ್ಲ ಅಂದಿ, ಹಸಿಯಾಗಿ ಇರುತ್ತಲ್ಲ ಅಂತ ಹೇಳಿದ್ರೆ ಅವಾಗ ಸಾಯಿಬಾಬಾ ಹೇಳ್ತಾರ, ನೀನ್ ಬೇಕಿದ್ರೆ ತಿಂದು ನೋಡು ಸಿಹಿಯಾಗಿದೆ ಅಂತ ಹೇಳ್ತಾರ. ಆ ಎಲೆನ ಬಂದು ತಿಂದು ನೋಡಿದ್ಮೇಲೆ ಹೌದಲ್ಲ ಇದು ಸಿಹಿಯಾಗಿದೆ ಅಂತ ಹೇಳ್ತಾರ. ಆಶ್ಚರ್ಯವಾಗಿ ಒಳಗೊಂಡುತ್ತಾರೆ. ಈ ತರ ಅನೇಕ ಆಶ್ಚರ್ಯ ಸಾಯಿಬಾಬಾ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಈ ತರ ಒಂದು ಮಾಲ್ ಸಿಗುತ್ತೆ. ಈ ಮಾಲ್ ನಲ್ಲಿ ಒಳಗಡೆನೆ ಆ ಮ್ಯೂಸಿಯಂ ಹಾಕಿದ್ದಾರೆ. ಒಳಗಡೆನಿಂದ ನಿಮಗೆ ತೋರಿಸ್ತೀನಿ. ಎಂಟ್ರೆನ್ಸ್ ನಲ್ಲಿ ಹೋಗಿದ್ರೇನೆ ಅಲ್ಲಿ ಸಾಯಿಬಾಬಾದ ಒಂದು ಮೂರ್ತಿ ಕಾಣ್ತಿದ್ದಲ್ಲ, ಅದ್ಮೇಲೆ ಹತ್ಬೇಕು. ನೋಡೋಣ ಒಳಗಡೆ ಏನಿದು ಮಾಡಿದ್ದಾರೆ ಅಂತ. ಗೈಸ್, ನರೇಂದ್ರ ಮೋದಿ ಅವರೇ ಒಬ್ಬರೇ ಇಲ್ಲ, ಹಾಲಿವುಡ್ ಟಾಲಿವುಡ್ ಎಲ್ಲರೂ ಇಲ್ಲಿ ಇದ್ದಾರೆ ನೋಡಿ. ವಾವ್, ನೋಡಿ ತುಂಬ ರಿಯಲ್ ಹಂಗಿದೆ. ಬಾ, ಅಯನ್ ಮ್ಯಾನ್ ಗಾಯ್ಸ್. ಅರ್ಸಕ್ಕೆ ಬರ್ತಿದ್ದೆ, ಆದರೆ ನಾನು ಅರ್ಸ್ಬಾರ್ದು, ಸೈಲೆಂಟಾಗಿ ನೋಡಬೇಕು. ಗೈಸ್, ಎಲ್ಲ ನೋಡಿದ ಮೇಲೆ ನಾವು ಇವತ್ತು ಏನೇನು ನೋಡಿವಿ, ಸುಮಾರು ಬೆಳಗಿನಿಂದ ಒಂದು 3 ನೋಡಿದ್ದೀವಿ. ಸಾಗರ್ ವಾಲ್ನೇಕರ್ ಶಿರಡಿನಲ್ಲಿ ಇವರೇ ನನಗೆ ತೋರಿಸಿದ್ರು ಈ ಥರ ಒಂದು ಮ್ಯೂಸಿಯಂ ಇದೆ ಅಂತ. ಅದಕ್ಕೆ ಇವ್ರ ಮೂಲಕ ನಾವು ಬಂದೀವಿ. ತುಂಬ ಚೆನ್ನಾಗಿತ್ತೆ. ಓಂ ಸಾಯಿರಾಮ್. ಜೈ ಸಾಯಿರಾಮ್. ಬಾಯ್ ಭಯ್ಯ. ಇವತ್ತು ಬೆಳಗಿನಿಂದ ನಾವು ಏನೇನು ನೋಡಿವಿ ಅಂದರೆ ದೇವಸ್ಥಾನದ ದರ್ಶನ ನೋಡಿವಿ, ಅನ್ನದಾನ ನೋಡಿವಿ, ಇವಾಗ ಈ ಮ್ಯೂಸಿಯಂ ನೋಡಿವಿ. ಇಷ್ಟಕ್ಕೆ ನಾವು ನೈಟ್ ಆಗಿಬಿಟ್ಟಿದೆ. ಬನ್ನಿ ಇವಾಗ ನಾನು ರೂಮ್ ಕಡೆ ಹೋಗ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಹೆಲ್ಪ್ ಆಗಿರುತ್ತೆ ಈ ಟ್ರಿಪ್ನಲ್ಲಿ. ನೀವು ಮಾಡ್ತೀರಂತ ನಂಬಿಕೆ ಇದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಬಾಯ್ ಬಾಯ್, ಶುಭರಾತ್ರಿ.